ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರೂ ಹಾರ್ದಿಕ ಸ್ವಾಗತ. ನನ್ನ ವಿಡಿಯೋ ತಾವೇನಾದ್ರು ಫಸ್ಟ್ ಟೈಮಿಗೆ ನೋಡ್ತಾ ಇದ್ದೀರಾ ಹಾಗೂ ನನ್ನ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮಿಗೆ ವಾಚ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ ಮೇಲೆ ಕಾಣ್ತಿರುವಂಥ ಪಕ್ಕದಲ್ಲಿ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಬಂದೇ ಬರ್ತದೆ ವಿಡಿಯೋ ಮುಖಾಂತರ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಅದ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ದುಡ್ಡು ಕಟ್ ಆಗೋದಿಲ್ಲ, ನನ್ನ ಕಡೆಯಿಂದನೂ ಕಟ್ ಆಗೋದಿಲ್ಲ, ಯೂಟ್ಯೂಬ್ ಕಡೆಯಿಂದನೂ ಕಟ್ ಆಗೋದಿಲ್ಲ. ಸೊ ಅಂತ ಹೇಳ್ತಾ, ಸೊ ಇವತ್ತು ಒಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಆ ಮಾಹಿತಿ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಲೈಕ್ ಮಾಡಿರಿ. ವಿಡಿಯೋಗೆ ಏನಾದ್ರು ಲೈಕ್ ಮಾಡಿದ್ರೆ ಫಸ್ಟ್ ಲೈಕ್ ಮಾಡಿರಿ. ನೀವು ಮಾಡೋ ಲೈಕು ನನ್ನ ಚಾನಲ್ ಗ್ರೋ ಆಗ್ತದೆ, ಮೋಟಿವೇಟ್ ಮಾಡ್ದಂಗೆ ಆಗ್ತದೆ, ನನಗೆ ಒಂದು ಬಡ ಯೂಟ್ಯೂಬ್ಗೆ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಸೊ ಆ ಮಾಹಿತಿ ಏನಂದ್ರೆ, ಸೊ ತಾವೆಲ್ಲರೂ ರೇಷನ್ ಕಾರ್ಡನ್ನು ಹೊಂದಿರ್ತೀರಿ. ನಾನು ಕೂಡ ರೇಷನ್ ಕಾರ್ಡ್ ನನ್ನ ಹತ್ರನೂ ರೇಷನ್ ಕಾರ್ಡು ಅದಾವ. ಸೊ ಆ ರೇಷನ್ ಕಾರ್ಡ್ ಎಲ್ಲ ನಾವು ದಿನನಿತ್ಯ ನಾವು ಗೊತ್ತಿರ್ಬೋದು, ನಾವು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋದಾಗ ಆ ರೇಷನ್ ಕಾರ್ಡನ್ನು ನಾವು ಆ ರೇಷನ್ ಕಾರ್ಡ್ ತೋರಿಸಿ ನಾವು ರೇಷನ್ಗಳನ್ನು ನಾವು ತೊಗೋತೀವಿ. ಸೊ ಆ ರೇಷನ್ ಕಾರ್ಡು ಒಂದು ಹಳ್ಳಿಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಅದಾವ ಮತ್ತು ಪರ್ಟಿಕ್ಯುಲರ್ಲಿ ಎಷ್ಟು ರೇಷನ್ ಕಾರ್ಡ್ ಅದಾವ, ಅದನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಅಂದರೆ ಒಂದು ಹಳ್ಳಿಯಲ್ಲಿ ಎಷ್ಟು ಟೋಟಲ್ ರೇಷನ್ ಕಾರ್ಡ್ ಅದಾವೆ, ಲಿಸ್ಟ್ ಅದಾವೆ, ಅಂದರೆ ಎಷ್ಟು ರೇಷನ್ ಕಾರ್ಡ್ಗಳು ಅದಾವೆ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊರಿ. ಈ ರೀತಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದಾಗ ಸರ್ಚ್ ಬಾರ್ನಾಗ ahara.kar ಅಂತ ಟೈಪ್ ಮಾಡಿ. ahara.kar.nic.in ಅಂತ ಟೈಪ್ ಮಾಡಿರಿ. ಸರ್ಚ್ ಮಾಡಿರಿ. ಈ ರೀತಿ ಸರ್ಚ್ ಕೊಟ್ಟಾಗ ರೇಷನ್ ಕಾರ್ಡ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತೈತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಡೆಸ್ಕ್ಟಾಪ್ ಸೈಟ್ ಅಂತ ಇದು ಮಾಡ್ಕೊರಿ. ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಇದನ್ನು ಇದು ಮಾಡಿರಿ. ಸೊ ಈ ರೀತಿ ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಕಾಣ್ತದೆ ಅಫಿಷಿಯಲ್ ವೆಬ್ಸೈಟು. ಜಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲೊಂದು 3 ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿರಿ. ಈ ಸೇವೆಗಳು ಕ್ಲಿಕ್ ಮಾಡ್ಕೊಂಡ ನಂತರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಈ ಪಡಿತರ ಚೀಟಿ ಅಂತ ಅದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ಹಳ್ಳಿ ಪಟ್ಟಿ ಅಂತ ಒಂದು ಆಪ್ಷನ್ ಕಾಣ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ, ಈ ರೀತಿ ಹಳ್ಳಿ ಪಟ್ಟಿ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊರಿ. ಸೊ ನಾನು ಡಿಸ್ಟಿಕ್ ಇದು ಮಾಡ್ಕೋತೀನಿ. ತಾಲೂಕು XYZ ಮಾಡ್ಕೋತೀನಿ ನಾನು. ಫಾರ್ ಎಕ್ಸಾಂಪಲ್ ಯಾವುದೋ ಮಾಡ್ಕೋತೀನಿ. ಸೊ ಈ ರೀತಿ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯತಿ ಮತ್ತು ನಿಮ್ಮ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿದಾಗ ನೋಡ್ಬೋದು ತಾವೆಲ್ಲರೂ ಗೋ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ, ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಟೋಟಲ್ ರೇಷನ್ ಕಾರ್ಡ್ ಯಾರ್ದಾರು ಅದಾವ ಅವ್ರದ್ದೆಲ್ಲ ಹೆಸರೆಲ್ಲ ಸಿಗೋಗ್ತೈತಿ ನೋಡ್ಬೋದು. ಇದು ಫಸ್ಟ್ ಲಿಸ್ಟ್ನಾಗ. ಸೆಕೆಂಡ್ ಪೇಜ್ನಾಗ ಹೋಗ್ಬೇಕಂದ್ರೆ ಸೆಕೆಂಡು, ಮತ್ತು ಈ ರೀತಿ ಥರ್ಡು. ನೋಡಿರಿ, ಟೋಟಲ್ ಎಷ್ಟದಾವ ಅವೆಲ್ಲವೂ ಕೂಡ ಇದರಲ್ಲಿ ಶೋ ಆಗ್ತದೆ. ಜಸ್ಟ್ ನೀವು ಈಗ ಥರ್ಡ್ ಅಂತ ಅದ 4, 5, 6 ಎಲ್ಲ ಕೂಡ ರೇಷನ್ ಕಾರ್ಡ್ ಎಷ್ಟದಾವ ಅವೆಲ್ಲ ಬರ್ತೈತಿ. ತುಂಬ ಈಸಿ ಐತಿ. ನೀವು ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಹಳ್ಳಿ ಅಂದರೆ ನಿಮ್ಮದು ವಿಲೇಜಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳದಾವ ಅನ್ನೋದನ್ನು ತುಂಬ ಈಸಿಯಾಗಿ ಪತ್ತೆ ಹಚ್ಕೋಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡೋದ್ರಲ್ರಿ ಯಾವ ರೀತಿ ಒಂದು ಹಳ್ಳಿಯಲ್ಲಿ ಬರ್ತಕ್ಕಂಥ ಎಲ್ಲ ರೇಷನ್ ಕಾರ್ಡ್ ಲಿಸ್ಟನ್ನು ಯಾವ ರೀತಿ ನೋಡೋದನ್ನು ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲಿತಿದ್ದೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ, ನಿಮಗೆ ಒಂದು ತಲುಪಿಸ್ತಾ ಇರ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ವಿಡಿಯೋದಲ್ಲಿ ಇಲ್ಲೇ ಮುಗಿಸ್ತೀನಿ. ಸೊ ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.